ಹೌದು, ಆದಷ್ಟು ಬೇಗ ಈ ಒಂದು ಪಂದ್ಯಾಟವನ್ನ ಪ್ರಾರಂಭಗೊಳಿಸಬೇಕು. ಹೌದು, ಓಕೆ. ಮತ್ತೆ ದ್ವಿತೀಯ ದಿನದ ಪಂದ್ಯಾಟಕ್ಕೆ ಚಾಲನೆ ದೊರೀತಾ ಇದೆ. ಈ ದಿನದ ಮೊದಲ ಪಂದ್ಯಾಟವಾಗಿ ಕರ್ಣ ವರ್ಸಸ್ ಯುಧಿಷ್ಠಿರ. ಎಸ್ತುಗಾರಿಕೆ ಭಾಗದಲ್ಲಿ ಕಿರಣ್ ಅವರನ್ನ ಪರಿಚಯಿಸ್ತಾ ಇದ್ದಾವ. ಅಲ್ಲಿ ಬ್ಯಾನರ್ ಪಕ್ಕದಲ್ಲಿರೋರು ಸ್ವಲ್ಪ ಈ ಕಡೆ ಬರಬೇಕು. ಅಲ್ಲಿ ಲೈಟ್ ಕೆಳಗಡೆ ಬ್ಯಾನರ್ ಹತ್ರ ಯಾರು ನಿಂತ್ಕೊಂಬೇಡಿ. ಹಲೋ, ಉತ್ತಮವಾಗಿರ್ತಕ್ಕಂಥ ಎಸೆತ ಒಂದೋಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಕಾರಣ ತಂಡದ ಖಾತೆ ಆರಂಭವಾಗ್ತಾ ಇದ್ರೆ ಅಂಕಿಅಂಶ ಪಟ್ಟಿಯಲ್ಲಿ ಒಂದು ಅಂಕಿ ಹೆಚ್ಚಳವನ್ನು ಕಾಡ್ತಾ ಇದ್ದಾವೆ. 6 ಬಲಿಷ್ಠ ಓನರ್ಗಳು ಹಾಗೂ 6 ಬಲಿಷ್ಠವಾಗಿರ್ತಕ್ಕಂಥ ತಂಡ 2 ತಿಂಗಳ ಪರಿಶ್ರಮ 2ನೇ ದಿನಕ್ಕೆ ಕಾಲಿಡ್ತಾ ಇದೆ. ಆಕಾಶ್ ಗೌಡ ಅವರ ಸಾರಥ್ಯದ ತಂಡ ಕರ್ಣ ಒಂದ್ ಕಡೆ ಇದ್ರೆ, ಗಿರೀಶ್ ಆರ್ ಅವರ ಸಾರಥ್ಯದ ತಂಡ ಯುಧಿಷ್ಠಿರ. ಬಹುತೇಸ್ತುಗಾರಿಕೆ ವಿಭಾಗದಲ್ಲಿ ಕಿರಣ್, ಉತ್ತಮವಾಗಿರ್ತಕ್ಕಂಥ ಎಸೆತ ಲಾಂಗ್ ವಿಭಾಗದಲ್ಲಿ ಒಂದೋಟದ ರನ್ಔಟ್ಗಾಗಿ ಬಲವಾದ ಮನವಿ. ರನ್ಔಟ್ ಆಗುವ ಸುಲಭ ಸಾಧ್ಯತೆ ಇತ್ತು. ರನ್ಔಟ್ ಆಗಿ ಮೂರನೇ ನಿರ್ಣಾಯಕರ ತೀರ್ಮಾನಕ್ಕಾಗಿ ಕಾಯ್ತಾ ಇದ್ದೇವೆ. ಜೆಬಿಸಿಸಿ ಇವರ ಆಶ್ರಯದಲ್ಲಿ 5ನೇ ವರ್ಷದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟ ನಡೀತಾ ಇದೆ. ದ್ವಿತೀಯ ದಿನಕ್ಕೆ ಪಾದಾರ್ಪಣೆಯನ್ನು ಗೈತಾ ಇದೆ. ಮೊದಲ ಪಂದ್ಯಾಟವಾಗಿ ಕರ್ಣ ವರ್ಸಸ್ ಯುಧಿಷ್ಠಿರ. ಈ ಒಂದು ಪಂದ್ಯಾಟಕ್ಕೆ ನಿರ್ಣಾಯಕರ ತೀರ್ಮಾನದ ಅಂತಿಮವಾಗಿರ್ತದೆ. ಆಟಗಾರರ ಯಾವುದೇ ಮಣ್ಣಲ್ಲಿಗೆ ಇಲ್ಲಿ ಅವಕಾಶವಿರುವುದಿಲ್ಲ. ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಪಂದ್ಯಕೂಟ ಇದಾಗಿರ್ತದೆ. ಆಟಗಾರರು ಯಾರು ಡಿಸ್ಕಸ್ ಮಾಡಬೇಡಿ. ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನವಾಗಿರ್ತದೆ. ಔಟ್ ಎನ್ನುವಂತಹ ತೀರ್ಮಾನ ಮೊದಲ ಹುಟರಿ ಆಘಾತವನ್ನು ಕಾಡ್ತಾ ಇದೆ. ಕರ್ಣ ಪಾಳ್ಯದಲ್ಲಿ ಔಟ್ ಆಗಿರ್ತಕ್ಕಂಥ ವ್ಯಕ್ತಿ ಶೇಖರ್ ಪೆವಿಲಿಯನ್ ಅಂತ. ನಿನ್ನೆ ದಿನ ಶ್ರೀಯುತ ಕೆಪಿ ಸತ್ಯನಾರಾಯಣ್ ಸರ್ಕಲ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಮಾದನಾಯಕನಹಳ್ಳಿ ಇವರ ದಿವ್ಯ ಹಸ್ತದಲ್ಲಿ ಉದ್ಘಾಟನೆಗೊಂಡಿರ್ತಕ್ಕಂಥ ಈ ಒಂದು ಕ್ರಿಕೆಟ್ ಪಂದ್ಯಾಟ ದ್ವಿತೀಯ ದಿನಕ್ಕೆ ಚಾಲನೆಯನ್ನು ನೀಡ್ತಾ ಇದೆ. ಈ ದಿನದ ಮೊದಲ ಪಂದ್ಯಾಟವಾಗಿ ಕರ್ಣ ವರ್ಸಸ್ ಯುಧಿಷ್ಠಿರ 2 ತಂಡಗಳ ನಡುವೆ ಬಹಳಷ್ಟು ಜಿದ್ದಾಜಿದ್ದಿನ ಹೋರಾಟಕ್ಕೆ ಈ ಒಂದು ಮೈದಾನ ರೆಡಿಯಾಗಿದೆ. ಆದಷ್ಟು ಬೇಗ ದಾಂಡಿಗರ ಅಂಕಣದ ಒಳಪ್ರವೇಶವನ್ನು ಕಂಡುಕೊಳ್ಬೇಕು. ಸಮಯದ ಅಭಾವ ಇದೆ. ಒಂದು ಕಡೆ ವರುಣನ ಆರ್ಭಟ ಕೂಡ ಮಧ್ಯಾಹ್ನದಿಂದ ಜಾಸ್ತಿ ಆಗಿದೆ. ಆಟಗಾರರು ನಮ್ಮೊಂದಿಗೆ ಸಹಕರಿಸಬೇಕು. ನೌಸೈಕಲ್ ಭಾಗವನ್ನು ಕಂಡುಕೊಂಡಿದ್ದಾರೆ ಹರೀಶ್. ತಂಡದ ಕಪ್ತಾನ ಹರೀಶ್. ಸೈಕಲ್ ಭಾಗದಲ್ಲಿ ಹರೀಶ್. ಉತ್ತಮವಾಗಿರ್ತಕ್ಕಂಥ ಹೊಡೆತ. ರನ್ಔಟ್ ಆಗುವ ಸುಲಭ ಸಾಧ್ಯತೆ. ರನ್ಔಟ್ಗಾಗಿ ಬಲವಾದ ಮನವಿ.
ನಾಟ್ ಔಟ್ ಎನ್ನುವಂತಹ ತೀರ್ಮಾನ, ಒಂದೋಟದ ಸೇರ್ಪಡೆ. ನಿನ್ನೆ ದಿನ ಪಾಂಡ್ಯಾಟದ ಪಾಂಡ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನಾಗಿರತಕ್ಕಂತ ಅನೀಶ್ ನಾನ್ ಸ್ಟ್ರೈಕ್ ಭಾಗದಲ್ಲಿ ಹೋಗಿರ್ತಕ್ಕಂಥ ಎಸೆತ 30 ಒಂದೋಟವನ್ನು ಕ್ಷಿಪ್ರ ಗತಿಯಲ್ಲಿ ಪೂರೈಸ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ ಕೂಡ ಒಂದಂಕಿ ಹೆಚ್ಚಳವನ್ನು ಕಂಡುಕೊಳ್ತಾ ಇದೆ. ಎದುರಾಳಿಗಳ ಮೇಲೆ ಹಿಡಿತವನ್ನು ಸಾಧಿಸಬಲ್ಲಂತ ಎಸೆತಗಾರ ಕಿರಣ್ ತನ್ನ ಕೂಟದ ಮೊದಲ ಓವರ್ನ ಕೊನೆ ಎಸೆತಕ್ಕಾಗಿ ಬಾತಾನೀಶ್ ರಿವರ್ಸ್ ಮಾಡುವ ಯತ್ನ ಸಫಲತೆಯನ್ನ ಕಂಡುಕೊಳ್ತಾ ಇಲ್ಲ. ಓವರ್ ಮುಕ್ತಾಯ, ಒಂದು ಓವರ್ ಮುಕ್ತಾಯದಲ್ಲಿ 1 ವಿಕೆಟ್ ನಷ್ಟಕ್ಕೆ ತಂಡ ಮೊತ್ತ ಸಾಕ್ತಾ ಇದೆ 3 ರತ್ತ. ಮೊದಲ 6 ಎಸೆತಗಳಲ್ಲಿ 3 ಓಟವನ್ನು ಕಲೆ ಹಾಕಿದ್ರು, 1 ವಿಕೆಟ್ ನಷ್ಟಕ್ಕೆ. ಒಂದು ಇನ್ನಿಂಗ್ಸ್ ನ ಕಾಲಾವಧಿ ಕೇವಲ 40 ನಿಮಿಷ ಆಗಿರ್ತದೆ. ನಿರ್ಣಾಯಕರ ಗಮನಕ್ಕೆ ಮತ್ತೆ ತರ್ತಾ ಇದ್ದೇವೆ. ಒಂದು ಇನ್ನಿಂಗ್ಸ್ ನ ಕಾಲಾವಕಾಶ ಕ್ಷಮಿಸಿ 35 ನಿಮಿಷವಾಗಿರ್ತದೆ. ಆಟಗಾರರು ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೇವೆ, ಯಾರು ಕೂಡ ಕಾಲಹರಣವನ್ನು ಮಾಡಬಾರ್ದು, ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಿಕೊಡ್ಬೇಕು. ಬಾತ್ ಎಸೆಗಾರಿಕೆ ಭಾಗದಲ್ಲಿ ಅಭಿ ಎದುರಿಸಿ ಆಡುವಂತ ಆಟಗಾರ ಹರೀಶ್. ಸಾಯ್ಕ್ ಭಾಗದಲ್ಲಿ ಹರೀಶ್, ನಾನ್ ಸಾಯ್ಕ್ ಭಾಗದಲ್ಲಿ ಅನೀಶ್. ಎಸೆಗಾರಿಕೆ ಭಾಗದಲ್ಲಿ ಭಟ್ಟು ಅವರನ್ನು ಪರಿಚಯಿಸ್ತಾರೆ, ಕ್ಷಮಿಸಿ ಅಭಿ ಅವರನ್ನು ಪರಿಚಯಿಸ್ತಾ ಇದ್ದಾರೆ. ಉತ್ತಮವಾಗಿರ್ತಕ್ಕಂಥ ಎಸೆತ ರನ್ ಆಗುವ ಸುಲಭ ಸಾಧ್ಯತೆ, ರನ್ ಔಟ್ ಆಗಿ ನಿರ್ಗಮಿಸ್ತಾ ಇದ್ದಾರೆ. ನೇಟು ಯಾರೇ ಹರೀಶ್ ಮತ್ತೊಂದು ಉದ್ದರಿ ಆಘಾತವನ್ನು ಕಾಡ್ತಾ ಇದ್ದಲ್ಲ, ದ್ವಿತೀಯ ಉದ್ದರಿ ಆಘಾತ ಕರ್ಣಪಾಳ್ಯ. ಅವಶ್ಯಕ ಓಟಕ್ಕೆ ಅಣಿಯಾದ್ರೂ ಅನೀಶ್ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಮತ್ತೆ ಪಂದ್ಯಾಟದ ವೀಕ್ಷಣೆಯಲ್ಲಿ ಅವರ ತೆರಸ್ಥಾನಕ್ಕಾಗಿ ಇನ್ನೋರ್ವ ಆಟಗಾರ ದಯಮಾಡಿ ಯಾರ್ಯಾರು ಇಲ್ಲಿ ಪಂದ್ಯ ವೀಕ್ಷಣೆಯಲ್ಲಿ ತೊಡಗಿದ್ದೀರಾ ಅವ್ರ ಬೈಕ್ಗಳನ್ನ ಮತ್ತು ಕಾರ್ಗಳನ್ನ ಸ್ವಲ್ಪ ಸೈಡ್ಗೆ ಹಾಕಿ. ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಪಂದ್ಯ ನೋಡೋರು ಈ ಸೈಡು ಡಕ್ಔಟ್ಗೆ ಬಂದು ಕುತ್ಕೊಂಡು ನೋಡ್ಬೇಕು, ಯಾರು ಅಲ್ಲಿ ರಸ್ತೆಯಲ್ಲಿ ನಿಂತ್ಕೊಬಾರ್ದು. ಎಸೆಗಾರಿಕೆ ಭಾಗದಲ್ಲಿ ಅವಿ ಉತ್ತಮವಾಗಿರ್ತಕ್ಕಂಥ ಹೊಡೆತ, ಲಾಂಗ್ ಆಫ್ ವಿಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ಆದೀಶ್ ಅವರ ತರಸ್ಥಾನಕ್ಕಾಗಿ ಇನ್ನೋರ್ವ ಆಟಗಾರ ವಿನೋದ್. ಉತ್ತಮವಾಗಿರ್ತಕ್ಕಂಥ ಎಸೆತ, ಯಾವುದೇ ಓಟಕ್ಕೆ ಅವಕಾಶಗಳು ಕಂಡು ಬರ್ತಾ ಇಲ್ಲ. ಚೆಂಡು ಗೂಟ್ ರಕ್ಷಕರ ಸುಂದರ ಶೈಲಿಯ ಬೊಗಸೆಯುವ ಭಾಗದಲ್ಲಿ ಎಸೆಗಾರಿಕೆ ಭಾಗದಲ್ಲಿ ಅಭಿ ಉತ್ತಮವಾಗಿರ್ತಕ್ಕಂಥ ಎಸೆತ.
ಮತ್ತೆ ರನ್ಔಟ್ ಆಗುವ ಸಾಧ್ಯತೆ. ರನ್ಔಟ್ಗಾಗಿ ಬಲವಾದ ಮನವಿ. ಮತ್ತೆ ಮೂರನೇ ಅಂಪೈರ್ ಅಂತ ಈ ಒಂದು ಪಂದ್ಯಾಟಕ್ಕೆ ಇರ್ಫಾನ್ ಅವರಿಂದ ಪಂದ್ಯದ ಫೈನಲ್ ಪಂದ್ಯದ ಉತ್ತಮ ದಾಂಡಿಗ ಹಾಗೂ ಉತ್ತಮ ಎಸೆತಗಾರ ಸರಣಿ ಶ್ರೇಷ್ಠ ಪ್ರಶಸ್ತಿಗಳು ಪ್ರಾಯೋಜಕರನ್ನ ವಹಿಸಿಕೊಳ್ತಾ ಇದ್ದಾರೆ. ಏನು ಸುವರ್ಣ ಅವಕಾಶ. ಫೈನಲ್ ಪಂದ್ಯಾಟದಲ್ಲಿ ಯಾರು ಉತ್ತಮ ದಾಂಡಿಗ ಹಾಗೂ ಉತ್ತಮ ಎಸೆಗಾರ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಪಡಿತಾರೋ ಅವರಿಗಿದೊಂದು ಎಕ್ಸ್ಟ್ರಾ ಸುವರ್ಣ ಅವಕಾಶ ಇರ್ಫಾನ್ ಅವರಿಂದ. ಈಗಾಗಲೇ ನಮ್ಮ ನಗಲಿರ್ತಕ್ಕಂಥ ಮಂಜು ಅವರ ಸ್ನೇಹಿತರಾಗಿರ್ತಕ್ಕಂಥ ಇರ್ಫಾನ್ ಆದಷ್ಟು ಬೇಗ ತಿಳಿಸಬೇಕು. ಮತ್ತೆ ರನ್ಔಟ್ ಆಗಿ ನಿರ್ಗಮಿಸಿ ಕಾಲಹರಣವನ್ನು ಮಾಡಬಾರ್ದು. ಆದಷ್ಟು ಬೇಗ ಪಂದ್ಯಾಟವನ್ನ ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮಧ್ಯಸ್ಥಗಾರಿಕೆ ಭಾಗದಲ್ಲಿ ಕಿರಣ್ ಎದುರಿಸಿ ಆಡುವಂತ ಆಟಗಾರ ಶೇಖರ್ ತಟ್ಟಿ ಮುಟ್ಟಿ ಒಂದೋಟವನ್ನು ಪೂರೈಸ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಒಂದಂಕಿ ಹೆಚ್ಚಳವನ್ನು ಕಾಣ್ತಾ ಇದೆ. ಈ ಒಂದು ಪಂದ್ಯಾಟಕ್ಕೆ ಬಹಳಷ್ಟು ಜನ ಪ್ರೋತ್ಸಾಹವನ್ನು ನೀಡಿರ್ತಾರೆ. ಶಿಟಿ ವಾಸುದೇವನವರು, ವಿ ಕೆ ಮಹಾರಾಷ್ಟ್ರ, ಹಾಗೆ ಶ್ರೀ ರಂಗಸಾಮಯ್ಯನವರು, ಸಮಾಜ ಸೇವಕರು, ಗ್ರಾಮ ಪಂಚಾಯತ್ ಸದಸ್ಯರು ಕೂಡ, ಶ್ರೀ ಎಸ್ ಭೈರಯ್ಯನವರು, ಆಕ್ಸ್ಫರ್ಡ್ ಪಬ್ಲಿಕ್ ಸ್ಕೂಲ್ ಮಾಲೀಕರು, ಹಾಗೆ ಶ್ರೀ ನಾರಾಯಣಪ್ಪನವರು, ಮಾರುತಿ ಕೇಬಲ್ಸ್ ನೆಟ್ವರ್ಕ್ಸ್, ಎಸ್ ಎಂ ಜಯದೇವ್ ಅವರು, ಆಂಜನೇಯ ಸ್ಟೋನ್ಸ್ ಕ್ರಷರ್ಸ್ ಮಾಲೀಕರು. ಮತ್ತೊಂದು ಹುದ್ದರಿ ಆಘಾತವನ್ನು ಕಾಡ್ತಾ ಇದೆ. ಹುದ್ದರಿಗಳ ಮೇಲೆ ಹುದ್ದರಿಗಳ ಆಘಾತ. ಹುದ್ದರಿಗಳ ಮೇಲೆ ಹುದ್ದರಿಗಳ ಆಘಾತವನ್ನು ಕಾಡ್ತಾ ಇದೆ. ಕರ್ಣಪಾಳ್ಯದಲ್ಲಿ ಸ್ವಲ್ಪ ಮಟ್ಟಿನ ಮಾಂದಗತಿ ಆಟಕ್ಕೆ ಅಡಿ ಆಗ್ತಾ ಇದ್ದಾರೆ. ಆಟಗಾರರಿಗಾಗಿ ಬಲವಾದ ಮನವಿ. ಮಾತುಕತೆಗಾಗಿ ಬಲವಾದ ಮನವಿ. ಆದಷ್ಟು ಬೇಗ ನಿರ್ಣಯವನ್ನು ತಿಳಿಸಬೇಕು, ನಿರ್ಣಾಯಕರಲ್ಲಿ ವಿನಂತಿಸ್ತಾ ಇದ್ದಾವೆ. ಆಟಗಾರರು ಕೂಡ ಯಾವುದೇ ರೀತಿ ವಾದ ವಿವಾದಗಳಿಗೆ ಅವಕಾಶವಿರುವುದಿಲ್ಲ. ನಿರ್ಣಾಯಕರ ತೀರ್ಮಾನವೇ ಅಂತಿಮವಾಗಿರ್ತದೆ. ಹಲೋ ಹಲೋ
ಯಾಕೆಂದ್ರೆ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಪಂದ್ಯಕೂಟ ಇದಾಗಿರ್ತದೆ. ಇಲ್ಲಿ ಆಟಗಾರರ ವಾದಗಳಿಗೆ ಅವಕಾಶವಿರುವುದಿಲ್ಲ. ನಿರ್ಣಾಯಕರ ತೀರ್ಮಾನವೇ ಅಂತಿಮವಾಗಿರ್ತದೆ. ಯಾಕೆಂದ್ರೆ ನುರಿತ ನಿರ್ಣಾಯಕರನ್ನ ಈ ಒಂದು ಪಂದ್ಯಾಟಕ್ಕೆ ಆಯೋಜಿಸಲಾಗಿದೆ. ಉತ್ತಮವಾಗಿರ್ತಕ್ಕಂಥ ಎಸೆತ, ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣ ಫಾಯ್ಟ್ ವಿಭಾಗದಲ್ಲಿ ಯಾವುದೇ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಬಾತ ಕಿರಣ್ ಉತ್ತಮವಾಗಿರ್ತಕ್ಕಂಥ ಎಸೆತ, ಒಂದು ಚೆಂಡನ್ನು ಗುರುತಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ತಾ ಇದ್ದಾರೆ. ಬಾತ ಓವರ್ ಮುಕ್ತಾಯವನ್ನು ಕಾಡ್ತಾ ಇದ್ದಾವೆ. 5 ಓವರ್ ಅಂತ್ಯದಲ್ಲಿ ತಂಡದ ಮೊತ್ತ 5 ಓಟಗಳು. ಕ್ಷಮಿಸಿ, 3 ಓವರ್ ಅಂತ್ಯದಲ್ಲಿ ತಂಡದ ಮೊತ್ತ 5. ಹದಿನೆಂಟು ಎಸೆತಗಳ ಮುಂದೆ 5 ಓಟವನ್ನು ಕಲೆ ಹಾಕಿದ ಕರ್ನಾ ತಂಡ. 4 ವಿಕೆಟ್ ನಷ್ಟಕ್ಕೆ. ಬಾತ್ ಎಷ್ಟುಗಾರಿಕೆ ಭಾಗದಲ್ಲಿ ಅಭಿ ಉತ್ತಮವಾಗಿರ್ತಕ್ಕಂಥ ಎಸೆತ. ಬಾತ್ ಸೈಡ್ ವಿಭಾಗದಲ್ಲಿ ಶೇಖರ್, ನಾರ್ತ್ ಸೈಡ್ ವಿಭಾಗದಲ್ಲಿ ರವಿ. ಎಸ್ತುಗಾರಿಕೆ ಭಾಗದಲ್ಲಿ ಅಭಿ ನಿರ್ಣಾಯಕರನ್ನು ಬಳಸಿಕೊಂಡು ಎಸ್ತಿರ್ತಕ್ಕಂಥ ಚೆಂಡು ಬಾತಿ ಅಗಲವಾದ ಎಸ್ತ ಬಲಗೂಡದಿಂದ ಬಹಳಷ್ಟು ಹೊರತಿರುವ ಅಕ್ರಮ ಎಸೆತ ಎಂಬ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಈ ಅಕ್ರಮದ ಮುಖ್ಯವಾಗಿ ಒದ್ದೋಟದ ಸೇರ್ಪಡೆಯನ್ನು ಕಾಡ್ತಾ ಇದ್ದಾವೆ. ಉತ್ತಮವಾಗಿರ್ತಕ್ಕಂಥ ಹೊಡೆತ, ಮತ್ತೆ ಚೆಂಡು ಸೀಮಾರೇಖೆ ಹೊರಭಾಗಕ್ಕೆ 4 ಓಟದ ಸೇರ್ಪಡೆ. ಮೊದಲ ಬೌಂಡರಿ ದಾಖಲಾಗ್ತಾ ಇದೆ. ಬೀರು ಸೀದಾ ದಾಂಡಿಗತ್ವವನ್ನು ನೀಡಿದ್ರು ಶೇಖರ್. ಉತ್ತಮವಾಗಿರ್ತಕ್ಕಂಥ ಹೊಡೆತ ಗಲಿ ವಿಭಾಗದಲ್ಲಿ ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ. ಯಾವುದೇ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಅರ್ಥಾತ್ ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಉತ್ತಮವಾಗಿರ್ತಕ್ಕಂಥ ಎಸೆತ, ಚೆಂಡು ನೇರವಾಗಿ ಗೂಡು ರಕ್ಷಕನ ಸುಂದರ ಶೈಲಿಯ ಬೋಗಿಸಿ ಒಳಭಾಗದಲ್ಲಿ ಅರ್ಥಾತ್ ಡಾಟ್ ಆನ್ ಡೆಲಿವರಿ. ಚುಕ್ಕಿ ಎಸೆತಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತದೆ. ಬಾತೆ ಅಭಿ ಉತ್ತಮವಾಗಿರ್ತಕ್ಕಂಥ ಎಸೆತ, ಯಾವುದೇ ಓಟಗಳು ಬರ್ತಾ ಇಲ್ಲ. ಸ್ವಲ್ಪ ಮಟ್ಟಿನ ಮಂದಗತಿಯ ಆಟಕ್ಕೆ ಕರ್ನಾ ತಂಡದ ಹುಡುಗರು ಅಣಿಯಾಗ್ತಾ ಇದ್ದಾರೆ. ಆಕಾಶ್ ಗೌಡ ಅವರ ಸಾರಥ್ಯದ ತಂಡ ಕರ್ನಾ ಒಂದು ಕಡೆ ಇದ್ರೆ, ಗಿರೀಶ್ ಅವರ ಸಾರಥ್ಯದ ತಂಡ ಯುಧಿಷ್ಠಿರ. ಕರ್ನಾ ವರ್ಸಸ್ ಯುಧಿಷ್ಠಿರ ದ್ವಿತೀಯ ದಿನದ ಮೊದಲ ಪಂದ್ಯಾಟವಾಗಿ ಈ ಒಂದು ಮೈದಾನದಲ್ಲಿ ಮತ್ತಷ್ಟು ಕಾರ್ಯಕ್ರಮದಲ್ಲಿ ಅಭಿ ಉತ್ತಮವಾಗಿರ್ತಕ್ಕಂಥ ಹೊಡೆತ, ತಟ್ಟಿ ಮುಟ್ಟಿ ಒಂದು ಊಟವನ್ನು ಪೂರೈಸ್ತಾ ಇದ್ದಾರೆ. ಓವರ್ ಮುಕ್ತಾಯ. 4 ಓವರ್ನ ಅಂತ್ಯದಲ್ಲಿ ತಂಡದ ಮೊತ್ತ 11.
JBCC ಇವರ ಆಶ್ರಯದಲ್ಲಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಚಿಕ್ಕಣ್ಣ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಪಂದ್ಯಕೂಟ 5ನೇ ವರ್ಷದ ಹೊನಲು ಬೆಳಕಿನ ಪಂದ್ಯಕೂಟ APL ಸೀಸನ್ 5 ಮಧ್ಯಸ್ಥಗಾರಿಕೆ ವಿಭಾಗದಲ್ಲಿ ಪ್ರವೀಣ್ ತನ್ನ ಕೂಟದ ದ್ವಿತೀಯ ಸ್ಥಕ್ಕಾಗಿ ಉತ್ತಮವಾಗಿರ್ತಕ್ಕಂಥ ಎಸೆತ ರನ್ಔಟ್ ಆಗುವ ಸುಲಭ ಸಾಧ್ಯತೆ ರನ್ಔಟ್ಗಾಗಿ ಬಲವಾದ ಮನವಿ ನಾಟ್ ಔಟ್ ಎನ್ನುವಂತಹ ತೀರ್ಮಾನ ಬೈಬುಕೇನ ಲಾಲ್ಕೋಟ ಒಟ್ಟು 5 ಅಂಕೆಗಳು ಅಂಕಿಅಂಶ ಪಟ್ಟಿಯೆಲ್ಲ ಸೇರ್ಕೊಳ್ತಾ ಇದೆ. ಕ್ಷೇತ್ರ ರಕ್ಷಕರ ವೈಫಲ್ಯ ಎದುರಾಳಿ ತಂಡಕ್ಕೆ ದಾನ ರೂಪದ ಓಟವನ್ನು ಬಿಟ್ಕೊಳ್ತಾ ಇದ್ರ ಸ್ವಲ್ಪ ಮಟ್ಟಿನ ತಾಳ್ಮೆಯುತ ಆಟಕ್ಕೆ ಆಟಗಾರರು ಅಡಿಯಾಗ್ತಾ ಇದ್ದಾರೆ. ಮತ್ತು ಸಾಯ್ಕ್ನಲ್ಲಿ ಶೇಖರ್ ಉತ್ತಮವಾಗಿರ್ತಕ್ಕಂಥ ಎಸೆತ ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಹೊಡೆತಗಳು ಕೂಡ ಕಂಡು ಬಂದ್ರೆ ಅಂಕಿಅಂಶ ಪಟ್ಟಿಯನ್ನು 1 ಅಂಕೆ ಸೇರಿಕೊಳ್ತಾ ಇದೆ. ಆರು ಬಲಿಷ್ಠ ಮಾಲೀಕರ ನಡುವೆ 6 ಬಲಿಷ್ಠ ತಂಡಗಳ ನಡುವೆ 3 ದಿನಗಳ ಕಾಲ ಈ ಒಂದು ಪಂದ್ಯಕೂಟ ನಡೀತದೆ. ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಪಂದ್ಯಕೂಟ ಇದಾಗಿರ್ತದೆ. ಮತ್ತೆ 5ನೇ ಸ್ಥಾನ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ ಯಾವುದೇ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಅರ್ಥಾತ್ ಚುಕ್ಕಿಯಾಗಿರ್ತಕ್ಕಂಥ ಎಸೆತ ಕೋಣೆ ಹಸ್ತವಾಗಿರ್ತದೆ. ತನ್ನ ಕೂಟದ ಮೊದಲ ಓವರ್ನ ಕೋಣೆ ಹಸ್ತ ಉತ್ತಮವಾಗಿರ್ತಕ್ಕಂಥ ಎಸ್ತ ಹೊರಗೂಡದಿಂದ ಬಹಳಷ್ಟು ಹೊರತಿರುವ ಮಾತೆ ಆಕ್ರಮ ಎನ್ನುವಂತ ಸೂಚನೆ ಈ ಆಕ್ರಮದ ಮುಖ್ಯವಾಗಿ ಒಂದು ಓಟದ ಸೇರ್ಪಡೆಯನ್ನು ಕಾಣ್ತಾ ಇದ್ದಾವೆ. ಮಾತೆ ಉದ್ದರಿ ಆಘಾತವನ್ನು ಕಾಣ್ತಾ ಇದ್ದಾವೆ. ನಿಯಮದ ಉಲ್ಲಂಘನೆಯ ಹೊಡೆತ ಅರ್ಥ ಸುಸೈಡ್ ಶಾಟ್. ಈ ಒಂದು ಪಂದ್ಯಾಟಕ್ಕೆ ನಿಯಮ ಉಲ್ಲಂಘನೆಯ ಹೊಡೆತವನ್ನು ಹೊಡೆಯುವ ಮುಖ್ಯವಾಗಿ ಮತ್ತೊಂದು ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಅವರ ಸ್ಥಾನಕ್ಕಾಗಿ ಇಲ್ಲಿರುವ ಆಟಗಾರ ಶ್ರೀನಿವಾಸ್ ಬಹಳಷ್ಟು ಹಿರಿಯ ಅನುಭವಿ ಆಟಗಾರ ಅಂಕಣದ ಬಲ ಪ್ರವೇಶವನ್ನು ಕಂಡುಕೊಳ್ತಾ ಇದ್ರೆ ಸಾಹಿತ್ಯ ವಿಭಾಗದಲ್ಲಿ ರವಿ ನಾನ್ ಸಾಹಿತ್ಯ ವಿಭಾಗದಲ್ಲಿ ಶ್ರೀನಿವಾಸ್. ಎಸ್ತುಗಾರ ವಿಭಾಗದಲ್ಲಿ ಚೇತನ್ ಉತ್ತಮವಾಗಿರ್ತಕ್ಕಂಥ ಹೊಡೆತ. ಲಾಂಗ ವಿಭಾಗದಲ್ಲಿ ಕೇವಲ ಒಂದೋಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ ಕೂಡ ಕಂಡು ಬರ್ತಾ ಇದೆ. ಮತ್ತೆ ಸಾಹಿತ್ಯ ವಿಭಾಗದಲ್ಲಿ ಹಿರಿಯ ಆಟಗಾರ ಶ್ರೀನಿವಾಸ್ ಅವರನ್ನು ಪರಿಚಯಿಸ್ತಾ ಇದ್ದಾವೆ. ಉತ್ತಮವಾಗಿರ್ತಕ್ಕಂಥ ಹೊಡೆತ ಡೀಪ್ ವಿಭಾಗದಲ್ಲಿ ಒಂದೋಟಕ್ಕಷ್ಟೇ ಸೀಮಿತವಾಗ್ತಾ ಇದೆ.
ಮಧ್ಯಸ್ಥಗಾರಿಕೆ ವಿಭಾಗದಲ್ಲಿ ಚೇತನ್ ಉತ್ತಮವಾಗಿರ್ತಕ್ಕಂಥ ಎಸೆತ ಕಾಟೌಟ್ಗಾಗಿ ಬಲವಾದ ಮನವಿ, ಅಕ್ರಮಕ್ಕಾಗಿ ಕೂಡ ಮನವಿ. ಅಕ್ರಮ ಎಸೆತ ಎಂಬ ಸೂಚನೆ ನಿರ್ಣಾಯಕರಿಂದ ಎಡಗೂಡದಿಂದ ಬಹಳಷ್ಟು ಹೊರ ತಿರುವು. ಈ ಅಕ್ರಮದ ಮುಖ್ಯವಾಗಿ ಒಂದೋಟದ ಸೇರ್ಪಡೆಯನ್ನು ಕಾಡ್ತಾ ಇದ್ದಾವೆ. ಬಾಥೆ ಚೂಕಿಯಾಗಿರ್ತಕ್ಕಂಥ ಎಸೆತ, ಚೆಂಡು ನೇರವಾಗಿ ಗೂಟ ರಕ್ಷಕನ ಸುಂದರ ಶೈಲಿಯ ಬೊಗಸಿಯ ಒಳಭಾಗದಲ್ಲೇ ಡಾಟ್ ಬಾಲ್ಗಳ ಸೇರ್ಪಡೆ ಮಾತ್ರ ಅಂಕಿಅಂಶ ವಾಟ್ಯವನ್ನು ಕಂಡುಕೊಳ್ತಾರೆ. ಉತ್ತಮವಾಗಿರ್ತಕ್ಕಂಥ ಎಸೆತ ರನ್ಔಟ್ಗಾಗಿ ಬಲವಾದ ಮನವಿ. ನಾಟ್ ಔಟ್ ಎನ್ನುವಂತಹ ತೀರ್ಮಾನ. ಕೇವಲ ಒಂದೋಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಅಲ್ಲಿ ರೋಡ್ ನಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಇಲ್ಲಿ ಡಕೌಟ್ ನಲ್ಲಿ ಚೇರ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಾವುಗಳು ಇಲ್ಲಿ ಕುಳಿತು ಪಂದ್ಯಾಟವನ್ನು ವೀಕ್ಷಣೆ ಮಾಡಬೇಕು. ಮಾತೆ ಅಕ್ರಮ ಎಡಗೂಡದಿಂದ ಬಹಳಷ್ಟು ಹೊರತಿರುವು. ಈ ಅಕ್ರಮದ ಮುಖ್ಯವಾಗಿ ಒಂದೋಟದ ಸೇರ್ಪಡೆಯನ್ನು ಕಾಡ್ತಾ ಇದ್ದಾವೆ. ಥರ್ಡ್ ಮೊತ್ತ ಸಾಕ್ತಾ ಇದೆ 25 ರತ್ತ. ಉತ್ತಮವಾಗಿರ್ತಕ್ಕಂಥ ಹೊಡೆತ, ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ, ಚುರುಕಿನ ಒಂದೋಟವನ್ನ ಪೂರೈಸ್ತಾ ಇದ್ದಾರೆ. ಬಾಟೆಕೋಟರ್ಗಾಗಿ ಬಲವಾದ ಮನವಿ. ಔಟ್ ಎಂದು ಅವರ ತೆರಸ್ಥಾನಕ್ಕಾಗಿ ಇನ್ನೋರ್ವ ಆಟಗಾರ ಮನೋಜ್ ಅವನ ಕಾಣ್ತಾ ಇರುವ. ನೋ ಸೈಡ್ ವಿಭಾಗದಲ್ಲಿ ಶ್ರೀನಿವಾಸ್, ನೋ ಸೈಡ್ ವಿಭಾಗದಲ್ಲಿ ಮನೋಜ್. ಬಾತಯಸ್ಥಗಾರಿಕೆ ವಿಭಾಗದಲ್ಲಿ ದ್ವಿತೀಯ ಓವರ್ನ ತನ್ನ ಕೂಡಿದ ದ್ವಿತೀಯ ಓವರ್ನ ದ್ವಿತೀಯಸ್ಥಕ್ಕಾಗಿ ಪ್ರವೀಣ್, ಯುಧಿಷ್ಠಿರ ಪರವಾಗಿ ಬಹಳಷ್ಟು ಹಿಡಿತವನ್ನು ಸಾಧಿಸ್ತಾ ಇದೆ ಗಿರೀಶ್ ಮಾಲಕತ್ವದ ತಂಡ ಯುಧಿಷ್ಠಿರ. ಉತ್ತಮವಾಗಿರ್ತಕ್ಕಂಥ ಹೊಡೆತ, ತಟಿ ಮುಟ್ಟಿ ಒಂದೋಟವನ್ನ ಕ್ಷಿಪ್ರಗತಿಯಲ್ಲಿ ಪೂರೈಸ್ತಾ ಇದ್ದಾರೆ ಶ್ರೀನಿವಾಸ್. ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಒಂದೋಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಉತ್ತಮವಾಗಿರ್ತಕ್ಕಂಥ ಎಸೆತ, ಬಾತ ಪ್ರವೀಣ್ ಮನೋಜ್ ಇವರಿಗೆ ಉತ್ತಮವಾಗಿರ್ತಕ್ಕಂಥ ಎಸೆತ, ಬಾಲಗೂಡದಿಂದ ಬಹಳಷ್ಟು ಹೊರತಿರುವು. ಮತ್ತೆ ಅಕ್ರಮ ಎಸೆತ ಎಂಬ ಸೂಚನೆ. ಈ ಅಕ್ರಮದ ಮುಖ್ಯವಾಗಿ ಒಂದೋಟದ ಸೇರ್ಪಡೆಯನ್ನು ಕಾಡ್ತಾ ಇದ್ದಾವೆ. ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ ಕೇವಲ ಒಂದೋಟಕ್ಕಷ್ಟೇ ಸೀಮಿತವಾಗ್ತಾ ಇದೆ.
ಉತ್ತಮವಾಗಿರ್ತಕ್ಕಂಥ ಹೊಡೆತ ಕೇವಲ ಒಂದೋಟಕ್ಕಷ್ಟೇ ಸೀಮಿತ. ವಾದ ಅಂಕಿಅಂಶ ಪಟ್ಟಿಯಲ್ಲಿ ಒಂದಂಕೆ ಹೆಚ್ಚಳವನ್ನು ಕಂಡುಕೊಳ್ತಾ ಇದ್ದೇವೆ. ಕೊನೆಯಸ್ತ ತನ್ನ ಕೂಟದ ಕೊನೆಯಸ್ತಕ್ಕಾಗಿ ಉತ್ತಮವಾಗಿರ್ತಕ್ಕಂಥ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಕೇವಲ ಒಂದು ಓಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಓವರ್ ಮುಕ್ತಾಯ. 7 ಓವರ್ ಅಂತ್ಯದಲ್ಲಿ ತಂಡದ ಮೊತ್ತ 31. ಮತ್ತೆ ಇನ್ನಿಂಗ್ಸ್ ನ ಕೊನೆ ಓವರ್ ವಿಭಾಗದಲ್ಲಿ ಚೇತನ್ ಉತ್ತಮವಾಗಿರ್ತಕ್ಕಂಥ ಎಸೆತ, ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣ, ಚುರುಕಿನ ಕ್ಷೇತ್ರ ರಕ್ಷಕನಿಂದ ಕೇವಲ ಒಂದೋಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಮತ್ತೆ ಸ್ಟ್ರೈಕ್ ನಲ್ಲಿ ಶ್ರೀನಿವಾಸ್ ಉತ್ತಮವಾಗಿರ್ತಕ್ಕಂಥ ಹೊಡೆತ ಕೇವಲ ಒಂದೋಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಕೊನೆಯ 4 ಎಸೆತಗಳು ಬಾಕಿ ಇರ್ತದೆ. ಮೊದಲ ಇನ್ನಿಂಗ್ಸ್ ನ ಕೊನೆಯ 4 ಎಸೆತಗಳು. ಉತ್ತಮವಾಗಿರ್ತಕ್ಕಂಥ ಹೊಡೆತ ಕೇವಲ ಒಂದೋಟಕ್ಕಷ್ಟೇ ಸೀಮಿತ. ಯಾವುದೇ ಬಿರುಸಿನ ಹೊಡೆತಗಳು ಕಂಡು ಬರ್ತಾ ಇಲ್ಲ ಕರ್ಣಪಾಳ್ಯದಲ್ಲೇ. ಸ್ವಲ್ಪ ಮಟ್ಟಿನ ಮಂದಗತಿ ಆಟಕ್ಕೆ ಆಟಗಾರರು ಅಡಿಯಾದ್ರು. ಮತ ಚೇತನ್ ಮತ ನಿಯಮ ಉಲ್ಲಂಘನೆಯ ಹೊಡೆತ, ಮತ್ತೊಂದು ಹುದ್ದರಿ ಆಘಾತ ಒಳಗಾಗ್ತಾ ಇದೆ. ಈ ಒಂದು ಪಂದ್ಯಾಟಕ್ಕೆ ಸೀಮಿತವಲ್ಲದ ಹೊಡೆತ, ಸುಸೈಡ್ ಶಾಟ್. ನಿನ್ನೆ ದಿನ 2 ಪಂದ್ಯಾಟದಲ್ಲಿ ವಿಜಯಶಾಲಿಯಾಗಿರ್ತಕ್ಕಂಥ ಯುಧಿಷ್ಠಿರ ಇಂದಿನ ಮೊದಲ ಪಂದ್ಯಾಟದಲ್ಲೂ ಕೂಡ ವಿಜಯವನ್ನ ತಮ್ಮದಾಗಿಸಿಕೊಳ್ತಾರ ಅಂತ ಕಾದ್ ನೋಡ್ಬೇಕು. ಬಹಳಷ್ಟು ರೋಚಕ ಮಟ್ಟದ ಪಂದ್ಯಕೂಟ ನಿನ್ನೆ ಕೊನೆಯ ಪಂದ್ಯದಲ್ಲಿ ನಡೆದಿತ್ತು. ಕೊನೆಯಸ್ತ ಮೊದಲ ಇನ್ನಿಂಗ್ಸ್ ನ ಕೊನೆಯಸ್ತ ಉತ್ತಮವಾಗಿರ್ತಕ್ಕಂಥ ಹೊಡೆತ, ಚೆಂಡು ಸೀಮಾರೇಖೆ ಎಡಭಾಗಕ್ಕೆ ಮಾತ್ರ ಕೊಡಲ ಸೇರ್ಬೇಡ. ಓವರ್ ಮುಕ್ತಾಯ. 8 ಓವರ್ ಮುಕ್ತಾಯದಲ್ಲಿ ತಂಡದ ಮೊತ್ತ 39. ಎದುರಾಳಿಗಳಿಗೆ 40ರ ಗುರಿಯನ್ನು ನೀಡ್ತಾ ಇದ್ದಾರೆ. ಅದಾವ ರೀತಿ 48 ಎಸೆತಗಳ ಮುಂದೆ 40 ಓಟವನ್ನು ಕಲೆ ಹಾಕ್ತೇವೆ ಅಂತ ಕಾದು ನೋಡಬೇಕು.
ಯಾವುದೇ ಓಟಕ್ಕೆ ಅವಕಾಶಗಳು ಕಂಡು ಬರ್ತಾ ಇಲ್ಲ. ಅರ್ಥಾತ್ ಚುಕ್ಕಿಯಾಗಿರ್ತಕ್ಕಂಥ ಎಸೆತ. ಉತ್ತಮವಾಗಿರ್ತಕ್ಕಂಥ ಹೊಡೆತ. ಮೊದಲ ವಿಕೆಟ್ ಪ್ರಬಲವಾಗ್ತಾ ಇದೆ. ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ ನೀಡಿದ್ರು ಅಗತ್ಯ. ಹಲೋ, ಎದುರಾಳಿಗಳ ಮೇಲೆ ಹಿಡಿತವನ್ನ ಸಾಧಿಸಬಲ್ಲಂತ ಕ್ಷೇತ್ರ ರಕ್ಷಕರನ್ನ ಒಳಗೊಂಡಿರ್ತಕ್ಕಂಥ ತಂಡ ಕರ್ಣ. ಅದೇ ರೀತಿ ಉತ್ತಮವಾಗಿರ್ತಕ್ಕಂಥ ದಾಂಡಗತ್ವವನ್ನು ನೀಡಬಲ್ಲಂತ ತಂಡ ಯುಧಿಷ್ಠಿರ. ನಿನ್ನೆ ದಿನ 2 ಪಂದ್ಯಾಟಗಳಲ್ಲಿ ವಿಜಯಶಾಲಿಯಾಗಿತ್ತು. ಈ ದಿನ ಈ ಒಂದು ಪಂದ್ಯಾಟದ ಜಯಕ್ಕಾಗಿ ಸೆಣಸಾಗ್ತಾ ಇದೆ. ಸಾಯ್ಗು ಭಾಗದಲ್ಲಿ ಸಂದೀಪ್, ಸಾಯ್ಗು ಭಾಗದಲ್ಲಿ ಮಧು. ಉತ್ತಮವಾಗಿರ್ತಕ್ಕಂಥ ಎಸೆತ, ತಟ್ಟಿ ಮುಟ್ಟಿ ಒಂದು ಊಟವನ್ನು ಕ್ಷಿಪ್ರಗತಿಯಲ್ಲಿ ಪೂರೈಸ್ತಾ ಇದ್ದಾರೆ. ಉತ್ತಮವಾಗಿರ್ತಕ್ಕಂಥ ಎಸೆತ, ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ. ಯಾವುದೇ ಓಟಕ್ಕೆ ಅವಕಾಶ ಬರ್ತಾ ಇಲ್ಲ. ಮಧು ಸ್ಟ್ರೈಕ್ ಅನ್ನ ಕಂಡ್ಕೋತಾ ಇದ್ರೆ ಸ್ಟ್ರೈಕ್ ಭಾಗದಲ್ಲಿ ಸಂದೀಪ್, ಎಸ್ತಗಾರಿಕೆ ಭಾಗದಲ್ಲಿ ಮೋಹನ್. ಉತ್ತಮವಾಗಿರ್ತಕ್ಕಂಥ ಹೊಡೆತ, ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ. ಅಲ್ಲಿರ್ತಕ್ಕಂಥ ಕ್ಷೇತ್ರ ರಕ್ಷಕ ಅನೀಶ್ ಅವರಿಂದ ಯಾವುದೇ ಓಟಕ್ಕೆ ಅವಕಾಶ ಬರ್ತಾ ಇಲ್ಲ. 1 ಓವರ್ ಮುಕ್ತಾಯದಲ್ಲಿ 1 ಉದ್ದರಿ ಆಘಾತಕ್ಕೆ ಕೇವಲ 1 ಓಟದ ಸೇರ್ಪಡೆ. ತಂಡದ ಖಾತೆ ಆರಂಭವಾಗ್ತಾ ಇದೆ 1 ಓಟದ ಮುಖೇನವಾಗಿ. ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಪಂದ್ಯಕೂಟ ಇದಾಗಿರ್ತದೆ. ಜೆಬಿಸಿಸಿ ಅಂಚೆಪಾಳ್ಯ ಇವರ ಆಶ್ರಯದಲ್ಲಿ 5ನೇ ವರ್ಷದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟ. ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ, ಚಿಕ್ಕಣ್ಣ ಅವರ ಉಪಸ್ಥಿತಿಯಲ್ಲಿ ಈ ಒಂದು ಪಂದ್ಯಕೂಟ ಸಾಗ್ತಾ ಇದೆ. 2ನೇ ದಿನಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದೆ. ಈ ದಿನದ ಮೊದಲ ಪಂದ್ಯಾಟವಾಗಿ ಕರ್ಣ ವರ್ಸಸ್ ಯುಧಿಷ್ಠಿರ. ಬಾತೇಸ್ಗಾರಿಕೆ ಭಾಗದಲ್ಲಿ ಶೇಖರ್ 2ನೇ ಓವರ್ನ ಮೊದಲ ಎಸೆತಕ್ಕಾಗಿ. ಎದುರಿಸಿ ಆಡುವಂತ ಆಟಗಾರ ಸಂದೀಪ್ ಸಾಯ್ಗು ಭಾಗದಲ್ಲಿ. ಉತ್ತಮವಾಗಿರ್ತಕ್ಕಂಥ ಎಸೆತ. ಬಹಳಷ್ಟು ತಾಳ್ಮೆಯುತ ಆಟವನ್ನು ಆಡಬಲ್ಲಂತ ಆಟಗಾರ ಸಂದೀಪ್ ನಿನ್ನೆ ದಿನ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿದ್ರು. ಮತ್ತೆ ಉತ್ತಮವಾಗಿರ್ತಕ್ಕಂಥ ಎಸೆತ, ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ. ಅಲ್ಲಿರ್ತಕ್ಕಂಥ ಕ್ಷೇತ್ರ ರಕ್ಷಕ ಮನೋಜ್ ಅವರಿಂದ ಯಾವುದೇ ಓಟಕ್ಕೆ ಅವಕಾಶಗಳು ಕಂಡು ಬರ್ತಾ ಇಲ್ಲ. ಎದುರಾಳಿಗಳ ಮೇಲೆ ಸ್ವಲ್ಪ ಮಟ್ಟಿನ ಹಿಡಿತವನ್ನು ಸಾಧಿಸ್ತಾ ಇದೆ ಕರ್ಣ ತಂಡ. ಮತ್ತೆ ಚುಕ್ಕಿ ಸತತ 3 ಎಸೆತಗಳು ಡಾಟ್ ಆಗ್ತವೆ. ಯಾವುದೇ ಓಟಗಳು ಬರ್ತಾ ಇಲ್ಲ. ಸ್ವಲ್ಪ ಮಟ್ಟಿನ ಮಂದಗತಿಯ ದಾಂಡುಗತ್ವವನ್ನು ನೀಡ್ತಾ ಇದ್ರೆ ಮಾತಾ ಚುಕ್ಕಿ ಚೆಂಡು ನೇರವಾಗಿ ಗೂಢ ರಕ್ಷಕರ ಸುಂದರ ಶೈಲಿಯ ಬೊಕ್ಸಿ ಒಳಭಾಗದಲ್ಲಿ ಅರ್ಥಾತ್ ಡಾಟರ್ ಡೆಲಿವರಿ.
ಚುಕ್ಕಿ ಎಸೆತಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರಿಕೊಳ್ತದೆ. ಬಾತರಸಗಾರಿಕೆ ಭಾಗದಲ್ಲಿ ಶೇಖರ್ ತನ್ನ ಕೂಟದ 4ನೇ ಎಸೆತಕ್ಕಾಗಿ ಔಟ್ ಆಗುವ ಸುಲಭ ಸಾಧ್ಯತೆ. ಕೈ ಚೆಲ್ತಾ ಇದ್ದಾರೆ. ಗೂಟ್ ರಕ್ಷಕನ ವೈಫಲ್ಯ ಎದುರಾಳಿ ತಂಡದ ಆಟಗಾರನಿಗೆ ಒಂದು ಜೀವದಾನ. ಕೊನೆ ಎಸೆತ ಬಾಕಿ ಇರ್ತದ. ತನ್ನ ಕೂಟದ ಮೊದಲ ಓವರ್ನ ಕೊನೆ ಎಸೆತ ಶೇಖರ್ ಪಾಳ್ಯದಲ್ಲಿ. ಮತ್ತೆ ಚುಕ್ಕಿ 6 ಎಸೆತಗಳನ್ನು ಚುಕ್ಕಿಯಾಗಿ ಎಸೆದು ಯಾವುದೇ ಓಟಗಳು ಕಂಡು ಬರಲಿಲ್ಲ. ಮುಂದಿನ ಪಂದ್ಯಾಟ ದ್ರೋಣ ವರ್ಸಸ್ ಏಕಲವ್ಯ. ಎರಡು ತಂಡ ಕಪ್ತಾನರು ಆದಷ್ಟು ಬೇಗ ನಾಣ್ಯ ಚುಂಬಕಕ್ಕಾಗಿ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಏಕಲವ್ಯ ವರ್ಸಸ್ ದ್ರೋಣ. ಉತ್ತಮವಾಗಿರ್ತಕ್ಕಂಥ ಎಸೆತ. ಬೌಂಡರಿ ಮತ್ತೊಂದು ಮೊದಲ ಬೌಂಡರಿ ದಾಖಲಾಗ್ತಾ ಇದೆ. 4 ಓವರ್ ಸೇರ್ಪಡೆ. ಮತ್ತೆ ಏಕಲವ್ಯ ತಂಡದ ಆಟಗಾರರು ತಂಡದ ಕಪ್ತಾನ ಆದಷ್ಟು ಬೇಗ ನಾಣ್ಯ ಚುಮಕಿಗಾಗಿ ಬರಬೇಕು. ಮತ್ತೆ ಲೈಟ್ ಲಾಸ್ ಮಾಡುವ ಪ್ರಯತ್ನ. ಒಂದು ಓಟದ ಸೇರ್ಪಡೆ. ದ್ರೋಣ ವರ್ಸಸ್ ಏಕಲವ್ಯ. ಏಕಲವ್ಯ ತಂಡದ ಕಪ್ತಾನ ನಾಣ್ಯ ಚುಮಕಿಗಾಗಿ ತಮಗಿದು ದ್ವಿತೀಯ ಸುತ್ತಿನ ಕಾರ್ಯವನ್ನು ನೀಡ್ತಾ ಇದ್ದಾವೆ. ಆದಷ್ಟು ಬೇಗ ನಾಣ್ಯ ಚುಮಕಿಗಾಗಿ ಆಗಮಿಸಬೇಕು. ಸಮಯದ ಅಭಾವ ನಮ್ಮನ್ನ ಕಾಡ್ತಾ ಇದೆ. ಮಾತೆ ಎಸೆಗಾರಿಕೆ ಭಾಗದಲ್ಲಿ ಮೋಹನ್ ಉತ್ತಮವಾಗಿರ್ತಕ್ಕಂಥ ಹೊಡೆತ. ತಟ್ಟಿ ಮುಟ್ಟಿ ಒಂದು ಓಟವನ್ನು ಕ್ಷಿಪ್ರಗತಿಯಲ್ಲಿ ಪೂರೈಸ್ತಾ ಇದ್ರೆ ಸಂದೀಪ್ ಖಾತೆಯಲ್ಲಿ ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಮೋಹನ್ ಉತ್ತಮವಾಗಿರ್ತಕ್ಕಂಥ ಹೊಡೆತ. ಅಷ್ಟು ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ. ಚುರುಕಿನ ಕ್ಷೇತ್ರ ರಕ್ಷಕ ಹರೀಶ್ ಅವರಿತ ನಾಡು ಚುಮುಕೆಯಲ್ಲಿ ದ್ರೋಣ ವಿಜಯಶಾಲಿಯಾಗಿರ್ತದೆ. ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ತಾ ಇದೆ. ಎದುರಾಳಿ ತಂಡಕ್ಕೆ ನಾಡುಗಾರಿಕೆಯನ್ನು ಬಿಟ್ಟುಕೊಳ್ತಾ ಇದೆ. ಮತ್ತೆ ರನ್ಔಟ್ ಆಗುವ ಸುಲಭ ಸಾಧ್ಯತೆ. ರನ್ಔಟ್ ಆಗಿ ನಿರ್ಗಮಿಸ್ತಾ ಇದ್ದಾರೆ. ಮತ್ತೊಂದು ಉದ್ದರಿ ಆಘಾತ. ಮಧು ಫೆವಿಲಿಯನ್ ಅಂತ ಹಲೋ ಮಾತೋಸ್ಗಾರಿಕೆ ಭಾಗದಲ್ಲಿ ಮೋಹನ್ ಎದುರಿಸಿ ಆಡುವಂತ ಆಟಗಾರ ಜ್ಯೋತಿ ಪ್ರಕಾಶ್. ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ ಕೇವಲ ಒಂದು ಓಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಓವರ್ ಮುಕ್ತಾಯ. 3 ಓವರ್ ಮುಕ್ತಾಯದಲ್ಲಿ ಟರ್ನ್ ಮೊತ್ತ 8. 2 ವಿಕೆಟ್ ನಷ್ಟಕ್ಕೆ 8 ಓಟದ ಸೇರ್ಪಡೆ. 18 ಎಸೆತಗಳ ಮುಂದೆ 8 ಓಟವನ್ನು ಕಲೆ ಹಾಕಿದೆ ಯುಧಿಷ್ಠಿರ ತಂಡ. ಮೂರು ಓವರ್ ಮುಕ್ತಾಯದಲ್ಲಿ ತಂಡದ ಮೊತ್ತ 8. 2 ವಿಕೆಟ್ ನಷ್ಟಕ್ಕೆ 30 ಎಸೆತಗಳ ಮುಂದೆ 32ರ ಗುರಿ.
ಎಸ್ತುಗಾರಿಕೆ ಭಾಗದಲ್ಲಿ ಅಶ್ವಿನ್. ಎಸ್ತುಗಾರಿಕೆ ಭಾಗದಲ್ಲಿ ಅಶ್ವಿನ್. ಸ್ಲೈಡ್ ವಿಭಾಗದಲ್ಲಿ ಜ್ಯೋತಿ. ನೋ ಸೈಡ್ ವಿಭಾಗದಲ್ಲಿ ಸಂದೀಪ್. ಉತ್ತಮವಾಗಿರ್ತಕ್ಕಂಥ ಹೊಡೆತ ಕೇವಲ ಒಂದು ಓಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಎಸ್ತುಗಾರಿಕೆ ಭಾಗದಲ್ಲಿ ಅಶ್ವಿನ್. ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ. ಕ್ಷಿಪ್ರ ಗತಿಯಲ್ಲಿ ಒಂದು ಓಟವನ್ನು ಪೂರೈಸ್ತಾ ಇದ್ದಾನೆ ಸಂದೀಪ್. ಎಸ್ತುಗಾರಿಕೆ ಭಾಗದಲ್ಲಿ ಅಶ್ವಿನ್. ಉತ್ತಮವಾಗಿರ್ತಕ್ಕಂಥ ಹೊಡೆತ. ರನೌಟ್ ಆಗುವ ಸುಲಭ ಸಾಧ್ಯತೆ. ರನೌಟ್ಗಾಗಿ ಬಲವಾದ ಬಲವೇ. ನಾಟ್ ಔಟ್ ಎನ್ನುವಂತಹ ತೀರ್ಮಾನ. ನಿರ್ಣಾಯಕರು ತಮ್ಮ ನಿರ್ಣಯವನ್ನು ಆದಷ್ಟು ಬೇಗ ತಿಳಿಸಬೇಕು. ನಾಟ್ ಔಟ್ ಎನ್ನುವಂತಹ ತೀರ್ಮಾನವನ್ನು ನೀಡಿದ್ದಾರೆ. ಯಾವುದೇ ಆಘಾತಕಾರಿ ಘಟನೆ. ಮತ್ತೆ ಎಸ್ತುಗಾರಿಕೆ ಭಾಗದಲ್ಲಿ ಅಶ್ವಿನ್. ಸಾಯ್ಕ್ ಭಾಗದಲ್ಲಿ ಜ್ಯೋತಿ ಪ್ರಕಾಶ್. ನೋ ಸೈಕ್ ಭಾಗದಲ್ಲಿ ಸಂದೀಪ್. ಎಸ್ತುಗಾರಿಕೆ ಭಾಗದಲ್ಲಿ ಅಶ್ವಿನ್. ಉತ್ತಮವಾಗಿರ್ತಕ್ಕಂಥ ಹೊಡೆತ. ಸ್ವಲ್ಪ ಮಟ್ಟಿನ ಮಂದಗತಿಯ ಆಟಕ್ಕೆ ಅಡಿ ಆಗ್ತಾ ಇದ್ದಾರೆ ಯುಧಿಷ್ಠಿರ ಹುಡುಗರು. ಯಾವುದೇ ಸಿಡಿ ಲಬ್ಬರದ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾ ಇಲ್ಲ. ದಾಡಿನ ಮುಖೇನ ಯಾವುದೇ ಓಟಗಳು ಕೂಡ ಬರ್ತಾ ಇಲ್ಲ. ಮತ್ತೆ ಒಂದು ಓಟದ ಸೇರ್ಪಡೆ. ಎಸ್ತುಗಾರಿಕೆ ಭಾಗದಲ್ಲಿ ಅಶ್ವಿನ್. ರನೌಟ್ಗಾಗಿ ಬಲವಾದ ಬಲವೇ. ಮತ್ತೆ ಮೂರನೇ ನಿರ್ಣಾಯಕನತ್ತ. ಜೆಬಿಸಿಸಿ ಇವರ ಆಶ್ರಯದಲ್ಲಿ ಎಪಿಎಲ್ ಸೀಸನ್ 5ರ ಆವೃತ್ತಿ ನಡೀತಾ ಇದೆ. ದ್ವಿತೀಯ ದಿನದ ಪಂದ್ಯಾಟಕ್ಕೆ ಚಾಲನೆ. ಈ ದಿನದ ಮೊದಲ ಪಂದ್ಯಾಟವಾಗಿ ಕರ್ಣ ವರ್ಸಸ್ ಯುಧಿಷ್ಠಿರ. ಮುಂದಿನ ಪಂದ್ಯಾಟ ಧೋಡ ವರ್ಸಸ್ ಏಕಲವ್ಯ. ಆದಷ್ಟು ಬೇಗ ನಿರ್ಣಯವನ್ನು ತಿಳಿಸಬೇಕು. ನಾಟ್ ಔಟ್ ಎನ್ನುವಂತಹ ತೀರ್ಮಾನ. ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಿಕೊಳ್ಬೇಕು. ಆಟಗಾರರಿಗೆ ಮತ್ತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಒಂದು ಇನ್ನಿಂಗ್ಸ್ ನ ಕಾಲಾವಕಾಶ ಕೇವಲ 35 ನಿಮಿಷವಾಗಿರ್ತದೆ. ಸುಮ್ಮನೆ ಕಾಲ ಹರಣವನ್ನು ಮಾಡಬಾರದು. ಸಾಕಷ್ಟು ಪಂದ್ಯಾಟಗಳು ಈ ಒಂದು ಮೈದಾನದಲ್ಲಿ ನಡೀಬೇಕು. ಇನ್ನು ಕೂಡ 5 ಪಂದ್ಯಾಟಗಳು ಬಾಕಿ ಇರ್ತದೆ. ತಡೆದ ಮೊತ್ತ 12.
4 ಓವರ್ನ ಅಂತ್ಯದಲ್ಲಿ ತಂಡದ ಮೊತ್ತ 12. ಮತ್ತೆ ಎಸ್ತಗಾರಿಕೆ ವಿಭಾಗದಲ್ಲಿ ಮನೋಜ್ ಅವರನ್ನು ಪರಿಚಯಿಸ್ತಾ ಇದ್ದಾವೆ. ಎದುರಿಸಿ ಆಡುವಂತ ಆಟಗಾರ ಸಂದೀಪ್ ಸಾಯಿ ವಿಭಾಗವನ್ನು ಕಂಡುಕೊಳ್ತಾನೆ. ಉತ್ತಮವಾಗಿರ್ತಕ್ಕಂಥ ಎಸೆತ. ಆ ಒಂದು ಎಸೆತವನ್ನು ಗುರುತಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ತಾ ಇದ್ದಾರೆ. ಅರ್ಥಾತ್ ಚುಕ್ಕಿಯಾಗಿರ್ತಕ್ಕಂಥ ಎಸೆತ. ಚುಕ್ಕಿ ಎಸೆತಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತದೆ. ಎಸೆಗಾರಿಕೆ ಭಾಗದಲ್ಲಿ ಮನೋಜ್ ಉತ್ತಮವಾಗಿರ್ತಕ್ಕಂಥ ಹೋರಾಟ. ವಿಭಾಗದಲ್ಲಿ ಮತ್ತೆ ನೋಡ್ಕೊಳ್ಳುವ ಸೇರ್ಬಲ ಬೀರುಸಿನ ಬೌಂಡರಿ ದಾಖಲಾಗ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮನೋಜ್ ಮತ್ತೆ ಅಕ್ರಮ ಬಾಲಗೂಡದಿಂದ ಬಹಳಷ್ಟು ಹೊರತಿರುವ ಅತಿಕ್ರಮಣ ಓಟಗಳ ದಾಖಲಾಗ್ತಾ ಇದೆ. ಒಂದೋಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಅಂಕಿಅಂಶ ಪಟ್ಟಿ. ಹಿಂದಿನ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನಾಗಿರ್ತಕ್ಕಂಥ ಸಂದೀಪ್ ಈ ಕ್ಷಣದಲ್ಲೂ ಕೂಡ ತನ್ನ ತಂಡವನ್ನು ಮುನ್ನಡೆಸ್ತಾ ಇದ್ದಾನೆ. ಮತ್ತೆ ಬೌಂಡರಿಗಳ ದಾಖಲಾಗ್ತಾ ಇದೆ. ಸತತ ಅವಳಿ ಬೌಂಡರಿಯನ್ನು ಸಿಡಿಸಿದ್ರು ಸಂದೀಪ್. ತಾನೋರ್ವ ಶ್ರೇಷ್ಠ ಮಾಡುವ ದಾಂಡಿಗ ಅನ್ನೋದನ್ನ ಮತ್ತೆ ಈ ಮೈದಾನದಲ್ಲಿ ನಿರೂಪಿಸ್ತಾ ಇದ್ದಾನೆ. ಇನ್ನು ಕೂಡ 3 ಎಸೆತಗಳು ಬಾಕಿ ಇರ್ತದೆ. ಮತ್ತೆ 4ನೇ ಎಸೆತಕ್ಕಾಗಿ ಮನೋಜ್ ಬೌಂಡರಿ. ಬಹಳಷ್ಟು ಚಾಲಾಕ್ಷದ ಆಟವನ್ನು ನೀಡಬಲ್ಲಂತ ಆಟಗಾರ ಸಂದೀಪ್ ಸಾಯಿ ವಿಭಾಗದಲ್ಲಿ ಮತ್ತೆ 4 ಓಟದ ಸೇರ್ಪಡೆಯನ್ನು ಕಾಣ್ತಾ ಇದ್ದಾವೆ. ತಂಡದ ಮೊತ್ತ ಸಾಗ್ತಾ ಇದೆ 25 ರತ್ತ. ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ ಆದೀಶ್ ಅವರಿಂದ ಕೇವಲ 1 ಓಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಕೊನೆ 2 ಎಸೆತ ಬಾಕಿ ಇರ್ತದೆ. ಕ್ಷಮಿಸಿ, ಕೊನೆ ಎಸೆತ ಬಾಕಿ ಇರ್ತದೆ. ಕೊನೆ ಎಸೆತ. ರನ್ ಔಟ್ಗಾಗಿ ಬಲವಾದ ಬರಲು ಯಾವುದೇ ಪುರಸ್ಕಾರ ಕಾಣ್ತಾ ಇಲ್ಲ. ಅರ್ಥ ಓವರ್ ಮುಕ್ತಾಯ. 5 ಓವರ್ ಅಂತ್ಯದಲ್ಲಿ ತಂಡದ ಮೊತ್ತ 26. 18 ಎಸೆತಗಳ ಮುಂದೆ 14ರ ಗುರಿ. ಹಲೋ, ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಿಕೊಡ್ಬೇಕು. ಪ್ರತಿಯೊಂದು ಓವರ್ ಅಂತ್ಯದಲ್ಲಿ 5 ನಿಮಿಷವನ್ನು ವೇಸ್ಟ್ ಮಾಡ್ತಾ ಇದ್ದೀರಾ. ಆಟಗಾರರಿಗೆ ಮತ್ತೆ ಮತ್ತೆ ಮನವಿಯನ್ನು ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಿಕೊಡ್ಬೇಕು. ಗಾರಿಕೆ ಭಾಗದಲ್ಲಿ ಶೇಖರ್ ಉತ್ತಮವಾಗಿರ್ತಕ್ಕಂಥ ಎಸೆತ ತಟ್ಟಿ ಮುಟ್ಟಿ 1 ಓಟವನ್ನು ಕ್ಷಿಪ್ರಗತಿಯಲ್ಲಿ ಪೂರೈಸ್ತಾ ಇದ್ದಾರೆ. ಜೊತೆ ಆಟವನ್ನು ಪ್ರದರ್ಶಿಸ್ತಾ ಇದ್ದಾರೆ. ಜ್ಯೋತಿ ಹಾಗೂ ಸಂದೀಪ್ ತನ್ನ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ.
ಆರಂಭಿಕ ಹಂತದಲ್ಲಿ ಸ್ವಲ್ಪ ಆಘಾತವನ್ನ ಕಂಡ್ರೂ ಕೂಡ ತಂಡವನ್ನ ಮುನ್ನಡೆಸಬಲ್ಲಂತ ಸಾಮರ್ಥ್ಯ ತಂಡದ ನಾಯಕ ಸಂದೀಪ್. ಕಳೆದ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಸಂದೀಪ್ ಈ ಪಂದ್ಯದಲ್ಲೂ ಕೂಡ ಆಕರ್ಷಕ ಬೌಂಡರಿಯನ್ನ ಹೊಡೆಯುವುದರ ಮುಖ್ಯವಾಗಿ ತನ್ನ ತಂಡವನ್ನು ಮುನ್ನಡೆಸ್ತಾ ಇದ್ದಾನೆ. ಮತ್ತೆ ಒಂದು ಓಟದ ಸೇರ್ಪಡೆ. ಅಲ್ಲಿ ಬ್ಯಾನರ್ನ ಮುಂದಗಡೆ ಕೂತಿರ್ತಕ್ಕಂಥ ಯುಧಿಷ್ಠಿರ ತಂಡದ ಆಟಗಾರರು ಹೊರಗಡೆ ಹೋಗ್ಬೇಕು. ಅಲ್ಲಿ ಕೂತಿರ್ತಕ್ಕಂಥ ಹುಡುಗರು ಹಾಗೂ ಯುಧಿಷ್ಠಿರ ತಂಡದ ಆಟಗಾರರು ಡಕ್ಔಟ್ನ ಒಳಭಾಗದಲ್ಲಿ ಕೂತ್ಕೋಬೇಕು. ಅಲ್ಲಿ ಬ್ಯಾನರ್ನ ಹಿಂದ್ಗಡೆ ವಿದ್ಯುತ್ನ ಅಳವಡಿಸಲಾಗಿದೆ. ಎಸ್ ಆರ್ ವಿಶ್ವನಾಥ್ ಅವರ ಬ್ಯಾನರ್ನ ಹಿಂದ್ಗಡೆ ನಿಂತಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳು ಸ್ವಲ್ಪ ಡಕ್ಔಟ್ನ ಒಳಗಡೆ ಬರಬೇಕು. ಅಲ್ಲಿ ವಿದ್ಯುತ್ ಅನ್ನು ಅಳವಡಿಸಲಾಗಿದೆ. ಒಂದು ಓಟದ ಸೇರ್ಪಡೆ. ಕ್ಷೇತ್ರ ರಕ್ಷಕರ ಸ್ವಲ್ಪ ಮಟ್ಟಿನ ವೈಫಲ್ಯ. ಎದುರಾಳಿ ತಂಡಕ್ಕೆ ಓಟದ ಸೇರ್ಪಡೆ. ಈ ಒಂದು ಪಂದ್ಯಾಟದ ನೇರ ಚಿತ್ರೀಕರಣ ಎಂ ಸ್ಪೋರ್ಟ್ಸ್ ಮಾಡ್ತಾ ಇದೆ. ಇದರ ಪ್ರಾಯೋಜಕತ್ವವನ್ನು ವಹಿಸಿದವರು ನಕ್ಷತ್ರ ಕ್ರಿಯೇಷನ್ಸ್ ನ ಮಂಜು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾವೆ. ಓವರ್ ಮುಕ್ತಾಯ. 6 ಓವರ್ನ ಅಂತ್ಯದಲ್ಲಿ ತಂಡದ ಮೊತ್ತ 31. 12 ಎಸೆತ 9 ಓಟ. ಬಹಳಷ್ಟು ರೋಮಾಂಚನಕಾರಿಯಾಗಿರ್ತಕ್ಕಂಥ ಪಂದ್ಯಾಟಕ್ಕೆ ಈ ಒಂದು ಕ್ಷಣ ಆರಂಭವಾಗಬಹುದು. 12 ಎಸೆತ 9 ಓಟ. ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸ್ಕೊಡ್ಬೇಕು. ಮತವಸ್ತುಗಾರಿಕೆ ಭಾಗದಲ್ಲಿ ವಿನೋದವನ್ನು ಪರಿಚಯಿಸ್ತಾ ಇದ್ದಾವೆ. 12 ಎಸೆತ 9 ಓಟ. ಮುಂದಿನ ಪಂದ್ಯಾಟ ದ್ರೋಣ ವರ್ಸಸ್ ಏಕಲವ್ಯ. ಮತವಸ್ತುಗಾರಿಕೆ ಭಾಗದಲ್ಲಿ ವಿನೋದ್ ಸಾಯ್ಕ ಭಾಗದಲ್ಲಿ ಸಂದೀಪ್, ನಾರ್ತ್ ಸಾಯ್ಕ ಭಾಗದಲ್ಲಿ ಚೇತನ್. ಉತ್ತಮವಾಗಿರ್ತಕ್ಕಂಥ ಎಸೆತ. ಬಹಳಷ್ಟು ರೋಚಕ ಮಟ್ಟದ ಪಂದ್ಯಾಟ ನಡೀತಾ ಇದೆ. 11 ಎಸೆತ 9 ಓಟ. 11 ಎಸೆತಗಳ ಮುಂದೆ 9ರ ಗುರಿ ಯುಧಿಷ್ಠಿರಾಗೆ ಮುಂದಿನ ಹಂತಕ್ಕೆ ತೇರುಗಳನ್ನು ಹೊಂದಲು. ಮತ್ತೆ ಅಕ್ರಮ ಎಡಗೂಡದಿಂದ ಬಹಳಷ್ಟು ಹೊರತಿರುವು. ಈ ಅಕ್ರಮದ ಮುಖ್ಯವಾಗಿ ಒಂದು ಓಟದ ಸೇರ್ಪಡೆ. ಬಹಳಷ್ಟು ಚಾಣಾಕ್ಷತನದ ಆಟಗಾರ ಸಂದೀಪ್ ಸ್ಟ್ರೈಕ್ ಭಾಗದಲ್ಲಿ. ಉತ್ತಮವಾಗಿರ್ತಕ್ಕಂಥ ಹೊಡೆತ. ಚೆಂಡು ಸೀಮಾರಕ್ಕೆ ಹೊರಭಾಗಕ್ಕೆ 4 ಓಟ. ಕ್ಷೇತ್ರ ರಕ್ಷಕನ ವೈಫಲ್ಯ ಎದುರಾಳಿ ತಂಡಕ್ಕೆ ದಾನ ರೂಪದ ಓಟವನ್ನು ಬಿಟ್ಕೊಡ್ತಾ ಇದ್ರೆ ಮತ್ತೆ ಸಂದೀಪ್ ಖಾತೆಯಲ್ಲಿ 4 ಅಂಕೆ ಹೆಚ್ಚಳವನ್ನು ಕಾಡ್ತಾ ಇದ್ದಾವೆ. 10 ಎಸೆತ 4 ಓಟ. ಉತ್ತಮವಾಗಿರ್ತಕ್ಕಂಥ ಹೊಳೆತ. ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ 1 ಓಟಕ್ಕಷ್ಟೇ ಸೀಮಿತವಾಗ್ತಾ ಇದೆ.
ಬಹಳಷ್ಟು ಬಲಿಷ್ಠವಾಗಿರ್ತಕ್ಕಂಥ ತಂಡ ಯುಧಿಷ್ಠಿರ, ಅದೇ ರೀತಿ ಕರ್ಣ. ಇರುವರ ನಡುವೆ ಜಿದ್ದಿನ ಹೋರಾಟ. 9 ಎಸೆತ, ಕ್ಲೀನ್ ಬಾಲ್. ಚೆಂಡು ನೇರವಾಗಿ ಗೂಟಕ್ಕೆ ಮುತ್ತಿಕ್ತಾ ಇದೆ. ಮತ್ತೊಂದು ಹುದ್ದರಿ ಆಘಾತವರ ಕಂಡುಕೊಳ್ತಾ ಇದ್ರೆ ಹಲೋ ಅವರ ಸ್ಥಾನಕ್ಕಾಗಿ ಇನ್ನೋರ್ವ ಆಟಗಾರ ಕಿರಣ್. ಸ್ಟ್ರೈಕ್ ವಿಭಾಗವನ್ನು ಕಂಡುಕೊಳ್ತಾ ಇದ್ರೆ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಸಂದೀಪ್. ಎಸೆತಗಾರಿಕೆ ವಿಭಾಗದಲ್ಲಿ ವಿನೋದ್. ಕೊನೆ 2 ಎಸೆತ ಬಾಕಿ ಇರ್ತದೆ. 5ನೇ ಎಸೆತಕ್ಕಾಗಿ ವಿನೋದ್. ಕಿರಣ್ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಹೊಡೆತ, ಒಂದು ಊಟದ ಸೇರ್ಪಡೆ. ಕೊನೆ ಎಸೆತ, 7ನೇ ಓವರ್ ಕೊನೆ ಎಸೆತಕ್ಕಾಗಿ ಉತ್ತಮವಾಗಿರ್ತಕ್ಕಂಥ ಹೊಡೆತ, ಬಹಳಷ್ಟು ಚಾಣಾಕ್ಷತನದ ಹೊಡೆತ, ತಟ್ಟಿ ಬುಟ್ಟಿ ಒಂದು ಓಟವನ್ನ ಕ್ಷಿಪ್ರಗತಿಯಲ್ಲಿ ಪೂರೈಸ್ತಾ ಇದ್ರೆ ಓವರ್ನ ಮುಕ್ತಾಯ. ಪಂದ್ಯ ಸಮಬಲಗೊಳ್ತಾ ಇದೆ. 6 ಎಸೆತ 1 ಓಟ. 6 ಎಸೆತಗಳ ಮುಂದೆ 1 ಓಟದ ಅವಶ್ಯಕತೆ ಯುಧಿಷ್ಠಿರ ತಂಡಕ್ಕೆ. ಮುಂದಿನ ಪಂದ್ಯಾಟ ದ್ರೋಣ ವರ್ಸಸ್ ಏಕಲವ್ಯ. ವಿಜಯಶಾಲಿಯಾಗಿರ್ತಕ್ಕಂಥ ತಂಡಗಳ ಸಂಭ್ರಮಾಚರಣೆ ಏನಿದ್ರು ಡಕ್ಔಟ್ ನ ಹೊರಗಡೆ ಇಟ್ಕೋಬೇಕು. ಕ್ರೀಡಾಂಗಣದ ಒಳಭಾಗದಲ್ಲಿ ಯಾವುದೇ ಸಂಭ್ರಮಾಚರಣೆಗೆ ಅವಕಾಶವಿರುವುದಿಲ್ಲ. 6 ಎಸೆತ 1 ಊಟ. ಉತ್ತಮವಾಗಿರ್ತಕ್ಕಂಥ ಹೊಡೆತ, ಬಾಯಿ ಮುಖೇನ ಮಾತನಾಡಿಕೊಳ್ಳುವ ಸೇರ್ಪಡೆ. ತಂಡ ವಿಜಯಶಾಲಿ ಆಗ್ತಿದೆ. ಮುಂದಿನ ಹಂತಕ್ಕೆ ತೇರುಗಳನ್ನು ಹೊಂದ್ತಾ ಇದೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಮುಂದಿನ ಪಂದ್ಯಾಟ ದ್ರೋಣ ವರ್ಸಸ್ ಏಕಲವ್ಯ. ಹಲೋ ಹಲೋ ಈ ಒಂದು ಪಂದ್ಯಾಟದ ಪಂದ್ಯ